ಕಾರ್ಯಕ್ರಮ ಪ್ರಾಯೋಜಕರು ಅಕ್ವಾ ವಾಟರ್ ಪ್ಯೂರಿಫೈಯರ್ ಹಾಗೂ ಸಹ ಪ್ರಾಯೋಜಕರು ಕೊಪ್ಪಳ ಆಪ್ಟಿಕಲ್ सेंटर। शुद्ध जल है सबसे बड़ी दवा। इंडो पर्ल सॉल्यूशंस लाया है ट्रस्टेड वाटर प्यूरिफिकेशन सिस्टम्स, डोमेस्टिक और इंडस्ट्रियल आरओ, डीएम प्लांट्स, वाटर सॉफ्टनर्स और भी बहुत कुछ। हर घर और इंडस्ट्री के लिए स्मार्ट, एफिशिएंट और एडवांस्ड टेक्नोलॉजी। अब रेंट पर भी सिर्फ 350 से शुरुआत। बजट फ्रेंडली, हासिल फ्री ऑप्शन। इंडो पर्ल सॉल्यूशंस, टेक्नोलॉजी विद इंटेलिजेंस। कॉन्टैक्ट। ಹಾಯ್ ಎಲ್ಲೋ ವೀಕ್ಷಕರೇ, ನಮಸ್ತೆ. ಶ್ರೀ ಪ್ರಗತಿ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾವು ಎಲ್ಲಿದ್ದಪ್ಪ ಅಂದರೆ ಈಗ ಬಳ್ಳಾರಿ ಜಿಲ್ಲೆಯ ಸಿರುಗಪ್ಪ ತಾಲೂಕಿನ ಕೆಂಚನಗುಡ್ಡ ಅಂತ ಹಳ್ಳಿಯಲ್ಲಿ ಒಂದು ಸರೋವರ ಇದೆ. ಅಲ್ಲಿ ಮಾನಸ ಸರೋವರ ಅಂತ ಒಂದು ಸಿನಿಮಾ ಶೂಟಿಂಗ್ ಆಗಿದೆ. ಅದು ಆವಾಗಿತ್ತು, ಈಗ ಇದೆ. ನೋಡೋಣ ಬನ್ನಿ. ನಾವು ಈಗ ಮೊದಲಿಗೆ ಸಿಗದೆ ಗುರು ರಾಘವೇಂದ್ರ ಸ್ವಾಮಿ ಮಠ. ವೇದ ವೇದಾಂಗತರಂ ವಸದೇಂದ್ರ ಗುರಂಬಜೆ 1008 ಶ್ರೀ ವಸದೇಂದ್ರ ತೀರ್ಥರು ಗುರುಸಾರ್ವಭೌಮರಿಯಲ್ಲಿ ವಿರಾಜಮಾನರಾಗಿದ್ದಾರೆ. ಈ ಕ್ಷೇತ್ರ ಬಂದು ಕಾಂಚನಗಡ ಅಂತ ಹೇಳಿ ವ್ಯವಹಾರಿಕವಾಗಿ ಕೆಂಚನಗುಡ್ಡ ಅಂತ ಹೇಳ್ತಾರೆ. ಸಿರುಗುಪ್ಪಲಿಂದ 8-9 ಕಿಲೋಮೀಟರ್ ದೂರದಲ್ಲಿರುತ್ತದೆ. ತುಂಗಭದ್ರಾ ನದಿ ತೀರ ಹತ್ತಿರ ತುಂಗಭದ್ರಾ ತೀರದ ದಂಡೆಯಲ್ಲಿರ್ತಕ್ಕಂಥ ವಸದೇಂದ್ರ ತೀರ್ಥ ಮೂಲ ಬೃಂದಾವನ ಸನ್ನಿಧಾನ. ರಾಯರಾದ್ಮೇಲೆ ಅಂದ್ರೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ನಂತರ ಯೋಗೇಂದ್ರರು, ಸೂರ್ಯೇಂದ್ರರು, ಸುಮತೇಂದ್ರರು, ಉಪೇಂದ್ರರು, ಆಮೇಲೆ ವಾದೀನ್ ತೀರ್ಥರ ಅಂತೇಳಿ ರಾಯರ ಮೂಲ ಬೃಂದಾವನ ಪಕ್ಕದ ಸನ್ನಿಧಾನ ಇರತಕ್ಕಂಥ ವಾದೀನ್ ತೀರ್ಥರ ಶಿಷ್ಯಂದರು ವಸದೇಂದ್ರ ತೀರ್ಥರು ಅಂತೇಳಿ 1751ರಲ್ಲಿ ಪಟ್ಟಾಭಿಷೇಕ ಆಗಿ 1761ರಲ್ಲಿ ಬೃಂದಾವನಸ್ಥರಾಗಿದ್ದಾರೆ. ಮಹಾ ತಪಸ್ವಿಗಳು, ಮಹಾ ಪಂಡಿತರು ಇದ್ರು. ಇವರಕ್ಕೆ ಸಾಕಷ್ಟು ಶಿಷ್ಯ ಸಂಪತ್ತು ಹಾಗೂ ಎಲ್ಲ ತರದ ರಾಜರ ಇದೇನೋ ಇತ್ತು. ಹಾಗಾಗಿ ಮಹಾ ತಪಸ್ವಿಗಳು. ಆಮೇಲೆ ಇವರು ಬಂದು ಇಲ್ಲಿ ಕೆಂಚನಗುಡ್ಡದಲ್ಲಿ ನೆಲೆಸಲಿಕ್ಕೆ ಇಲ್ಲಿ ರಾಣಿ ತಂಗಮ್ಮ ಅಂತ ಆ ರಾಣಿ ತಂಗಮ್ಮ ಅವರಿಗೆ ಅನುಗ್ರಹ ಮಾಡೋದಕ್ಕಾಗಿ ಇಲ್ಲೇ ಬೃಂದಾವನ ಇದ್ದಾರೆ ಅಂತ ತಿಳಿಸಲು ಹರೇ ನಮಃ. ಸಹ ಪ್ರಾಯೋಜಕರು
ಬೆಳಗ್ಗೆಯಿಂದ ಇಲ್ಲಿ ಕೆಂಚನಗುಡ್ಡ ಅಂತ ಹೇಳಿದ ಒಂದು ಪುರಾತನ ಒಂದು ದೇವಾಲಯ, ಇಲ್ಲಿ ಪುರಾತನ ರಾಘವೇಂದ್ರ ದೇವಾಲಯ ಇರೋದ್ರಿಂದ ಇಲ್ಲಿ ಬಂದಿದ್ದೀವಿ ಒಂದು ದರ್ಶನ ಕಾಲಾಗ. ಬೆಳಗ್ಗೆಯಿಂದ ನಾವು ಎಂಜಾಯ್ಮೆಂಟ್ ಇಲ್ಲಿ ಮಾಡಿದೀವಿ. ಅದರಿಂದ ಇಲ್ಲಿ ಪುರಾತನ ಕಾಲದ ಒಂದು ದೇವಸ್ಥಾನ, ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳದ ಒಂದು ನೆಲೆಸಿದಂತ ಒಂದು ಸ್ಥಾನ ಇದು. ಇಲ್ಲಿ ಸುಮಾರು 30-35 ವರ್ಷಗಳ ಹಿಂದೆ ಪುಟ್ಟಣ್ಣ ಕಣಗಲ್ ಅವರು ಇಲ್ಲಿ ಮಾನಸ ಸರೋವರ ಒಂದು ಸಿನಿಮಾ ಇಲ್ಲೇ ತೆಗೆದಿದ್ದು, ಇಲ್ಲೇ ಚಿತ್ರೀಕರಣ ಇಲ್ಲೇ ಮಾಡಿದ್ದು.